ಎಲ್ಲದಕ್ಕೂ ಒಂದು ಇತಿಮಿತಿ ಅನ್ನೋದಿರುತ್ತೆ. ಜನಪ್ರಿಯ ಯೋಜನೆಗಳು ಜನರ ಪ್ರಾಣ ಹಿಂಡಬಾರ್ದು ನೋಡಿ. 5 ವರ್ಷ ಇರೋ ರಾಜಕೀಯ ನಾಯಕರಿಗೆ ದುಡ್ಡು ಕೊಡೋಕೇನು, ಅದು ಜನರದ್ದೇ ಅಲ್ವಾ? ಆದರೆ RJD ಈ ಎಲ್ಲ ಅಂಕೆ ಸಂಖ್ಯೆಯನ್ನೇ ಮೀರಿಬಿಟ್ಟಿದೆ. ಇದರ ನಡುವೆ ಬಿಹಾರದ ಇಂಡಿ ಮೈತ್ರಿಕೂಟದ ಕತೆ ಎತ್ತು ಏರಿಗೇರಿದ್ರೆ ಕೋಣ ನೀರಿಗಿಳೀತು ಅನ್ನೋಂಗಾಗಿದೆ. ಬಿಹಾರ ಚುನಾವಣೆ ಇಡೀ ದೇಶವೇ ಈ ಮಹಾ ಸಮರದತ್ತ ಕಣ್ಣಿಟ್ಟಿದೆ. ಇಂಡಿ ಮೈತ್ರಿ ಪಕ್ಷಗಳ ಸೀಟು ಹಂಚಿಕೆ ಒಂದು ಲೆಕ್ಕವಾದ್ರೆ, ಚುನಾವಣೆ ಗೆಲ್ಲೋಕೆ ಆಯಾ ಪಕ್ಷಗಳ ಪುಗಸಟ್ಟೆ ಯೋಜನೆಗಳು ಮತ್ತೊಂದು ಲೆಕ್ಕ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ತಾನೇ. ಜನರ ತೆರಿಗೆ ಹಣವನ್ನೇ ಕೊಂಕಣ ಸುತ್ತಿ ಮೈಲಾರಕ್ಕೆ ಅನ್ನುವಂತೆ ಜನರಿಗೆ ವಾಪಸ್ ಕೊಡ್ತಾರೆ. ಒಂದ್ ಕಡೆ ಗ್ಯಾರಂಟಿ ಕೊಟ್ಟು ಮತ್ತೊಂದ್ ಕಡೆ ಬೆಲೆ ಜಾಸ್ತಿ ಮಾಡೋದು. ಆದ್ರೆ ಬಿಹಾರದಲ್ಲಿ ಈ ಗ್ಯಾರಂಟಿ ಅರ್ಥಾತ್ ಆಮಿಷಗಳ ಅಂಕೆ ಸಂಖ್ಯೆ ಮಿತಿ ಮೀರಿದೆ. ಬಿಹಾರ ಚುನಾವಣಾ ಕಣದಲ್ಲಿ ತಾರಕಕ್ಕೇರಿದ ಆಮಿಷಗಳ ಸರಮಾಲೆ. ತಿಂಗಳಿಗೆ 30,000 ವೇತನ, ಮಹಿಳೆಯರ ಉದ್ಯೋಗ ಖಾಯಂ. ಬಿಹಾರ ಚುನಾವಣೆ ಕಣ ಈ ಬಾರಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಸಿಎಂ ನಿತೀಶ್ ಕುಮಾರ್ ಒಂದ್ ಕಡೆಯಾದ್ರೆ, ಹೇಗಾದ್ರೂ ಮತ್ತೆ ಅಧಿಕಾರ ಹಿಡಿಲೇಬೇಕು ಅಂತಿರುವ RJD ಮತ್ತೊಂದ್ ಕಡೆ. ಅದರಲ್ಲೂ ತೇಜಸ್ವಿ ಯಾದವ್ ನೇತೃತ್ವದ RJD ಕಾಂಗ್ರೆಸ್ ಜೊತೆ ಹಸ್ತಲಾಘವ ಮಾಡಿಕೊಂಡಿದ್ದು, ಶತಾಯಗತಾಯ ಸಿಎಂ ಕುರ್ಚಿ ನಮ್ಮದೇ ಅಂತಿದ್ದಾರೆ. ಮತದಾರರನ್ನ ಗೆಲ್ಲೋಕೆ ಆಮಿಷಗಳ ಸರಮಾಲೆಯನ್ನೇ ಪೋಣಿಸುತ್ತಿದ್ದಾರೆ. ಸದ್ಯ ತೇಜಸ್ವಿ ಯಾದವ್ ಟಾರ್ಗೆಟ್ ಜೀವಿಕಾ ದೀದಿಯರು. ಜೀವಿಕಾ ದೀದಿಯರು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. 10-12 ಮಹಿಳೆಯರು ಒಟ್ಟಾಗಿ ಸಣ್ಣ ವ್ಯಾಪಾರ ಅಥವಾ ಉದ್ಯೋಗ ಆರಂಭಿಸುತ್ತಾರೆ. ಸರ್ಕಾರ ಇದಕ್ಕೆ ಕಡಿಮೆ ಬಡ್ಡಿ ದರದ ಸಾಲ ನೀಡಿ ಅವರ ಉದ್ಯೋಗ ಬೆಳೆಸುತ್ತೆ. ಈ ಮಹಿಳಾ ಕಾರ್ಯಕರ್ತರ ಸಂಖ್ಯೆ 1 ಕೋಟಿಗೂ ಹೆಚ್ಚಿದ್ದು ನಿರ್ಣಾಯಕವಾಗಿದ್ದಾರೆ. ಅಂದಹಾಗೆ ಚುನಾವಣೆ ಘೋಷಣೆಗೂ ಮುನ್ನ ನಿತೀಶ್ ಕುಮಾರ್ ನೇತೃತ್ವದ NDA ಸರ್ಕಾರ ಪ್ರಧಾನಿ ಮೋದಿ ಮೂಲಕ 75 ಲಕ್ಷ ಜೀವಿಕಾ ದೀದಿ ಕಾರ್ಯಕರ್ತರಿಗೆ ತಲಾ 10,000 ನೀಡಿತ್ತು. ಇತ್ತ ಮೊನ್ನೆಯಷ್ಟೇ ಪ್ರತಿ ಕುಟುಂಬಕ್ಕೊಂದು ಸರ್ಕಾರಿ ಉದ್ಯೋಗದ ಆಶ್ವಾಸನೆ ನೀಡಿದ್ದ RJD ನಾಯಕ ತೇಜಸ್ವಿ ಯಾದವ್ ಇಂದು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವ ಎಲ್ಲ ಜೀವಿಕಾ ದೀದಿ ಮಹಿಳಾ ನೌಕರರನ್ನ ಕಾಯಂಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ. ಮಾತ್ರವಲ್ಲದೆ ಮಾಸಿಕ 30,000 ವೇತನದ ವಾಗ್ದಾನದ ಜೊತೆ ಮಹಿಳೆಯರ ಸಾಲ ಮನ್ನಾ ಹಾಗೂ ಬಡ್ಡಿ ರಹಿತ ಸಾಲ ನೀಡೋ ಘೋಷಣೆ ಮಾಡಿದ್ದಾರೆ. 5 ಲಕ್ಷ ರೂಪಾಯಿ ವಿಮಾ ಮತ್ತು ಅಧ್ಯಕ್ಷ ಖಜಾಂಚಿಗಳಿಗೆ ಗೌರವ ಧನ ಸಿಗುತ್ತೆ ಅಂತ ಘೋಷಿಸಿದ್ದಾರೆ. ಮಹಾಘಟ್ಟದಲ್ಲಿ ಬಿರುಕು, ಕಾಂಗ್ರೆಸ್ ವರ್ಸಸ್ RJD ಫ್ರೆಂಡ್ಲಿ ಫೈಟ್. ಇನ್ನು ಚುನಾವಣೆ ಹತ್ತಿರವಾಗ್ತಿದ್ರೂ ವಿಪಕ್ಷಗಳ ಮಹಾಗಠಬಂಧನದಲ್ಲಿ ಸೀಟು ಹಂಚಿಕೆ ಮತ್ತು ಮುಖ್ಯಮಂತ್ರಿ ಅಭ್ಯರ್ಥಿ ವಿಚಾರ ಅಂತಿಮ ಆಗಿಲ್ಲ. ಕೆಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು RJD ಒಮ್ಮತಕ್ಕೆ ಬಂದಿಲ್ಲ. ಹೀಗಾಗಿ ಫ್ರೆಂಡ್ಲಿ ಫೈಟ್ ನಡೆಯೋ ಸಾಧ್ಯತೆ ಇದೆ. ಮಹಾಗಠಬಂಧನ್ನಿಂದ ತೇಜಸ್ವಿ ಯಾದವ್ ಸಿಎಂ ಅಭ್ಯರ್ಥಿಯಾಗೋ ಸಾಧ್ಯತೆಯೂ ದಟ್ಟವಾಗಿದೆ. ಬಿಹಾರ ಚುನಾವಣೆಗೆ ರಾಜ್ಯದಿಂದ ನಿಧಿ ಅನ್ನೋದು ಬೇಸ್ಲೆಸ್. ಇದೇ ವೇಳೆ ಬಿಹಾರ ಚುನಾವಣೆಗೆ ರಾಜ್ಯದಿಂದ ನಿಧಿ ಕಳಿಸಲಾಗಿದೆ ಎಂಬ ಆರೋಪವನ್ನ DKಶಿ ತಳ್ಳಿ ಹಾಕಿದ್ದಾರೆ. ಇದೆಲ್ಲ ಬೇಸ್ಲೆಸ್ ಅಂತ ಕಿಡಿಕಾರಿದ್ದಾರೆ. So they are recalling their practice. We don't have any of the practices. We are not at it. We don't need also. So I think to just make a statement, some hit and run. Where is the evidence? If he has any evidence, let us show it. ಒಟ್ಟಾರೆ ಬಿಹಾರ ಚುನಾವಣೆ ಕಳೆಗಟ್ಟಿದೆ. ಅದರಲ್ಲೂ ಈ ಬಾರಿ ಸೀಟು ಹಂಚಿಕೆ ಕುತೂಹಲ ಕೆರಳಿಸಿದೆ. ಈ ಬಾರಿ ಜೀವಿಕಾ ದೀದಿ ಕಾರ್ಯಕರ್ತೆಯರು ನಿರ್ಣಾಯಕವಾಗಲಿದ್ದು ಬಿಹಾರದ ರಾಜಕೀಯಕ್ಕೆ ಹೊಸ ದಿಕ್ಕು ನೀಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.